ಇಂದು ನಾನು ಅಶ್ವತ್ಥಾಮ ಪಶ್ಚಾತ್ತಾಪ ಎಂಬ ಏಕಪಾತ್ರ ಅಭಿನಯವನ್ನು ನಿಮ್ಮ ಮುಂದೆ ಪ್ರಸ್ತುತಿಸಲಿದ್ದೇನೆ. ಇದು ಏನೆಂದರೆ ಮಹಾಭಾರತದ ಒಂದು ಸನ್ನಿವೇಶ. ಅಲ್ಲಿ ಅಶ್ವತ್ಥಾಮನು ಪಾಂಡವರನ್ನು ಕೊಂದೆ ಎಂಬ ಭ್ರಮೆಯಲ್ಲಿ ಉಪಪಾಂಡವರನ್ನು ಕೊಂದು ಪಾಪಕ್ಕೊಳಗಾಗುವಂತಹ ಸನ್ನಿವೇಶ. ನಾನು ಇಲ್ಲಿ ನಿಂತರೆ ಅಶ್ವತ್ಥಾಮ, ಹಾಗೆ ಅಲ್ಲಿ ನಿಂತರೆ ದುರ್ಯೋಧನ. ಕೊಲೆಗೆ ಕೊಲೆ, ಸೇಡಿಗೆ ಸೇಡು, ವಂಚನೆಗೆ ವಂಚನೆ. ಎಲ್ಲ ಕಬಡ್ಡಿ ಕೃಷ್ಣ, ಮಮ ಪ್ರಾಣ ಹಿ ಪಾಂಡವ. ಸತ್ಯವಾಯಿತೆ ಆ ನಿನ್ನ ಮಾತು? ಉಳಿಸಿಕೊಂಡೆಯ ಪಾಂಡವರನ್ನ? ಜನನಿಯ ಜನರದಲ್ಲಣಗಿದ್ದರು ಬಿಡುತ್ತಿರಲಿಲ್ಲ ಈ ಪಾಂಡವರನ್ನು. ಬಸೆಯುವ ಈ ನೆತ್ತರ ದಾರಿಯಿಂದ ನನಗೆ ಉತ್ಪನ್ನವಿದ್ದ ದೊರೆಯು ಕೊನೆಯುಸಿರೆಳೆಯುವ ಮೊದಲೇ ತನ್ನ ಸೋದರರಿಗೆ ತರ್ಪಣವನ್ನು ಕೊಡುವೆನು. ಹೇ ಸುಯೋಧನ, ಸುಯೋಧನ, ಇದೋ ನಿನ್ನ ನೆಚ್ಚಿನ ಪಾಂಡವರ ಪಂದನೆಗಳು. ನಾನೇ ನಿನ್ನ ಸೋದರರಿಗೆ ತರ್ಪಣವನ್ನು ಕೊಡುವೆನು. ಗತಿಸಿದ ನಿನ್ನ ತನುಜನರೆಲ್ಲ ನಗು ನಗುತ್ತ ಸ್ವರ್ಗವನ್ನು ಸೇರಲಿ. ಇದೇ ನನ್ನ ಕೊನೆಯ ಸೇವೆ. ಸ್ವೀಕರಿಸು ರಾಜನು. ಯಾರು? ಯಾರದು? ಓ, ಗುರುಪುತ್ರ ಅಶ್ವತ್ಥಾಮ. ಎಲ್ಲಿ ಎಲ್ಲಿ ನನ್ನ ಆ ಜನ್ಮವೈರಿಗಳ ತಲೆ? ಇಟ್ಟುಕೊಳ್ಳು. ಸಹಿಸಲಾರದ ನೋವು ಅಶ್ವತ್ಥಾಮ. ಕೊನೆಯ ಬಾರಿ ನಾನೊಮ್ಮೆ ಕಣ್ತುಂಬ ನೋಡಿ ಆನಂದದ ಮರಣವನ್ನು ತಪ್ಪುವೆನು. ಇಟ್ಟುಕೊಳ್ಳು ಅಶ್ವತ್ಥಾಮ, ಇಟ್ಟುಕೊಳ್ಳು. ಇವು ಇವು ನಕುಲ ಸಹದೇವರ ಶಿರಗಳಲ್ಲ. ಇವು ಇವು ಅರ್ಜುನ ಧರ್ಮರಾಜರ ಶಿರಗಳು ಅಲ್ಲ. ಇದಂತೂ ಇದಂತೂ ಭೀಮನ ತಲ್ಲವೇ ಅಲ್ಲ. ಭೀಮನದ್ದಾಗಿದ್ದರೆ ಇದು ಇದು ನನ್ನಲ್ಲಿ ನುಂಗುವಂತೆ ನೋಡುತ್ತಿತ್ತು. ಹಾಗಾದರೆ ಹಾಗಾದರೆ ಹೌದು ಹೌದು, ಇವು ಉಪ ಪಾಂಡವರ ಶಿರಗಳು. ಅಯ್ಯೋ ಅಶ್ವತ್ಥಾಮ, ಅವಿವೇಕಿಯಾಗಿ ಈ ಮುಗ್ಧ ಬಾಲಕರನ್ನು ಕೊಂದು ಬಾಲ ಹತ್ಯೆ ದೋಷಕ್ಕೆ ಗುರಿಯಾದೆಯಾ? ಬಾಲ ಹತ್ಯೆ, ಬಾಲ ಹತ್ಯೆ, ಬಾಲ ಹತ್ಯೆ. ಅಯ್ಯೋ, ದೈವ ವಿಮುಖನಾದ ಈ ಗುರುರಾಯನಿಗೆ ಸಹಾಯ ಮಾಡಲು ಹೋಗಿ ನಾನೇ ಪಾತಕಿಯಾದನೆ. ಆ ಚಂದ್ರಾರ್ಕ ಚಿರಂಜೀವಿ ಪಟ್ಟ ನನ್ನ ಪಾಲಿಗೆ ದೊರೆತಿದ್ದರೇನು? ಸೋದರ ಮಾತ್ಸರ್ಯದ ದಾವಾನದ ತಳ್ಳೂರಿಯಲ್ಲಿ ಬೆಂದು ಹೋದ ಈ ಬಾಲಹತ್ಯೆ ದೋಷದಿಂದ. ಅಯ್ಯೋ, ಸಹಿಸಲಾರೆ ಸಹಿಸಲಾರೆ, ಮೈಯೆಲ್ಲ ಊರಿ ಉರಿ. ಇದೇನು ಇದೇನು? ಹುಣ್ಣು ಹುಣ್ಣು, ನೋಡು ನೋಡುತ್ತಿದ್ದಂತೆ ಮೈಯೆಲ್ಲ ಹುಣ್ಣು. ಸಹಿಸಲಾರೆ ಸಹಿಸಲಾರೆ. ಶ್ರೀಹರಿ ಶ್ರೀಹರಿ, ನಿನ್ನ ಸಂಕಲ್ಪವನ್ನು ಮೀರಿ ಮಹಾ ಅಪರಾಧ ಮಾಡಿದೆ, ಮಹಾ ಅಪರಾಧವನ್ನೆಸಗಿದೆ. ನಿರಂತರವಾದ ಈ ನೋವಿಗೆ ಪರಿಹಾರವೇನು? ಏನು ಪರಿಹಾರ? ಹೌದು ಹೌದು, ಸರ್ವಸ್ವವನ್ನೇ ತ್ಯಜಿಸಿ ಹಿಮಾಲಯದ ತಪಸ್ಸಿಗಾಗಿ ತೆರಳುವೆನು. ಶ್ರೀಹರಿ, ಎಲ್ಲವೂ ನಿನ್ನ ಲೀಲಾ ವಿನೋದ, ಇದೆಲ್ಲವೂ ನಿನ್ನ ಲೀಲಾ ವಿನೋದ. ಹರಿಹರಿ ಎಂದರೆ ಭಯವಿಲ್ಲ, ಹರಿನಾಮಕ್ಕೆ ಸಾಟಿ ಬೇರಿಲ್ಲ. ಹರಿಭಕ್ತರಿಗೆ ನರಕವೂ ಇಲ್ಲ, ಜನ್ಮ ಜನ್ಮದ ಬಂಧನವೂ